ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಸರಿಯು ಸ್ವಲ್ಪ ಸಮಾಧಾನ ಮಾಡ್ಕೋ, ಸ್ವಲ್ಪ ಕೂಲಾಗಿ ಥಿಂಕ್ ಮಾಡೋ, ಸ್ವಲ್ಪ ಡೀಪಾಗಿ ಬ್ರೆತ್ ತಗೋ. ಸರಿಯು ಈ ಸೈಕಾಲಜಿ ಪ್ರಕಾರ ನಮಗೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದಾಗ ಕಾನ್ಸಂಟ್ರೇಷನ್ನ ಡೈವರ್ಟ್ ಮಾಡ್ಕೋಬೇಕಂತೆ. ತಗೋ, ಈ ಬಾಲ್ ತಗೊಂಡು ಸ್ವಲ್ಪ ಪ್ರೆಸ್ ಮಾಡ್ತಾ ಇರು. ಬೇಕಂದ್ರೆ ನೀನೊಂದು ಮನ್ಸಲ್ಲೇ ನಂಬರ್ನ ಕೌಂಟ್ ಮಾಡ್ಕೊ, ಇಲ್ಲ ಯಾವ್ದಾದ್ರು ಒಂದು ಹ್ಯಾಪಿ ಮೂಮೆಂಟ್ನ ನೆನ್ಸ್ಕೋ, ಎಲ್ಲ ಸರಿ ಹೋಗುತ್ತೆ. ತಗೋ, ಈ ಬಾಲ್ ತಗೋ. ಗಂಡ್ಸೇನೋ ನೀನು? ನಾನಲ್ಲಿ ತಲೆ ತಾಕ್ಸೋ ಪರಿಸ್ಥಿತಿ ಬಂದ್ರು ನನ್ ಪರವಾಗಿ ನಿಂತ್ಕೊಂಡು ಮಾತಾಡ್ಲೂ ಇಲ್ಲ, ಆವಾಜು ಹಾಕಿಲ್ಲ, ಇಲ್ಲಿ ಬಂದ್ ಸಮಾಧಾನ ಮಾಡ್ತಾ ಇದ್ಯಾ? ಸರಯು, ಎಲ್ಲ ವಿಚಾರ ನಿನ್ಗೂ ಗೊತ್ತು. ಪರಿಸ್ಥಿತಿ ನಮ್ಮ ಕೈಲಿರ್ಲಿಲ್ಲ. ಅಜ್ಜಿ ತಾತ ಇಲ್ಲ ಅಂತ ನಾವು ಅವರಿಬ್ಬರಿಗೆ ಅವಮಾನ ಮಾಡಿದ್ವಿ. ಆದರೆ ಅಜ್ಜಿ ತಾತ ಈ ವಿಚಾರದಲ್ಲಿ ಮೂಗು ತೂರ್ಸ್ಕೊಂಡ್ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗೇನು ಸಾರಿ ಕೇಳಿದ್ರಿಂದ ನಾವೇನು ಸಣ್ಣವರಾಗ್ಲಿಲ್ಲ, ಅಥವಾ ಅವರೇನು ನಮ್ಮನ್ನ ಕ್ಷಮಿಸ್ಬಿಟ್ಟು ದೊಡ್ಡವರಾಗ್ಲಿಲ್ಲ. ಸದ್ಯಕ್ಕೆ ಈ ಎಲ್ಲ ಗಲಾಟೆಗೆ ಒಂದು ವಿರಾಮ ಬೇಕಿತ್ತು, ಅದು ಸಿಕ್ಕಿದೆ ಅಷ್ಟೇ. ಎಷ್ಟ್ ಚೆನ್ನಾಗಿ ನನ್ನನ್ನು ಕನ್ವಿನ್ಸ್ ಮಾಡಕ್ ಬರ್ತೀಯ ನೋಡು. ನನ್ನ ಹತ್ರ ಇಲ್ಲಿ ಲೆಕ್ಚರ್ ಹೊಡೆಯೋ ಬದಲು ಯಾವ್ದಾದ್ರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಾದ್ರೂ ಹೋಗಿ ಸೇರ್ಕೋ, 4 ಕಾಸು ಸಂಪಾದನೆ ಆದ್ರೂ ಮಾಡ್ಬೋದು. ನಾವೇನು ನಮ್ ಸ್ಟೇಟಸ್ ಏನು, ಆ ಕರ್ಣವ್ರಮ್ಮನ ಯೋಗ್ಯತೆ ಏನು, ಇದ್ಯಾವ್ದು ನಿನ್ ಮೈಂಡಿಗೆ ಬರ್ತಾ ಇಲ್ಲ ಅಲ್ಲ? ಸರಯು, ನೀನು ಯಾವ ರೀತಿ ಸಮಾಧಾನ ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲ. 1 ನಿಮಿಷ ಇರು. ಹೇಳಪ್ಪ ಅಳಿಮಯ್ಯ. ಹೇಳಕ್ಕೆ ನನ್ನ ಹತ್ರ ವಿಷಯ ಏನಿಲ್ಲ ಮಾವ. ನಿಮ್ಮ ಮಗಳು ಕಾಳಿ ಅವತಾರ ತಾಳಿದಾಳೆ.